ನೋಡಿದ್ರ ಅದ್ಕೆ ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಲೈಟ್ ಬರುತ್ತೆ ಅಂತ ಚೆನ್ನಾಗೇ ತಿಳ್ಕೊಂಡಿದ್ದಾರೆ. ಎಲ್ಲೇ ಸ್ವಿಚ್ ಹಾಕಿದ್ರು ಯಾವ ಲೈಟು ಆನ್ ಆಗಲ್ಲ. ಅದವ್ರಿಗೆ ಗೊತ್ತಿಲ್ಲ. ಇನ್ನು ಎಳೆ ಮಕ್ಕಳು. ನೀನು ಎಳೆ ಮಕ್ಳು ಅಂತಿದ್ಯಾ, ಅವ್ರು ನೋಡಿದ್ರೆ ಚೂಪಾಗಿರೋ ಚಾಕುಗಳ ತರ ಇದ್ದಾರೆ. ದೊಡ್ಡಮ್ಮ, ಅತ್ತೆ, ನಾನು ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ಬೋದು, ಆದರೆ ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಅದ್ಯಾಕೆ ಅಂದ್ರೆ ಆದ್ಯನಿಗೋಸ್ಕರ. ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದಕ್ಕೆ ನನ್ನ ಕಣ್ಣಿಗೆ ಧೂಳು ಬಿದ್ರೂ ಪರವಾಗಿಲ್ಲ, ನಾನು ತಡ್ಕೋತೀನಿ. ತುಂಬಾ ಕಷ್ಟಪಟ್ಟೆ. ಇದೆಲ್ಲ ಆದ್ಯಂಗೋಸ್ಕರನೇ ಅತ್ತೆ. ಸೀನು, ನೀನು ಎಷ್ಟು ಕಷ್ಟಪಡ್ತಾ ಇದೀಯ ಅನ್ನೋದಕ್ಕಿಂತನೂ ಎಷ್ಟು ಸತ್ಯವಾಗಿ ಕೆಲಸ ಮಾಡ್ತಿದ್ಯಾ ಅನ್ನೋದೇ ಮುಖ್ಯ. ಗಂಡನ ಪ್ರೀತಿಸೋ ಯಾವ ಹೆಂಡತಿ ಆದ್ರೂ ಕೂಡ ನನಗೆ ಬಂಗ್ಲೆ ಬೇಕು, ವಜ್ರ ವೈಡೂರ್ಯ ಬೇಕು ಅಂತ ಕೇಳೋದಿಲ್ಲ. ಏನಿರುತ್ತೋ ಅದರಲ್ಲಿ ತೃಪ್ತಿಯಾಗಿರ್ತಾಳೆ. ಆ ಶ್ರೀರಾಮ ರಾಜ್ಯನೇ ಬೇಡ ಅಂತ ಉಟ್ಟು ಬಟ್ಟೆಲೆ ವನವಾಸಕ್ಕೆ ಹೋಗ್ತೀನಿ ಅಂತ ಹೊರಟು ನಿಂತಾಗ ಸೀತಮ್ಮ ಶ್ರೀರಾಮನ ಹೆಜ್ಜೆ ಜೊತೆ ಹೆಜ್ಜೆ ಹಾಕದ್ಲೇ ಹೊರತು ಯಾವತ್ತೂ ಕೂಡ ನಾನು ಜನಕ ಮಹಾರಾಜನ ಮಗಳು ಅಂತ ಆಗ್ಲಿ, ನನ್ನನ್ನು ತುಂಬಾ ಮುದ್ದಾಗಿ ಬೆಳೆಸಿದ್ದಾರೆ ಅಂತ ಆಗ್ಲಿ, ಆಡಂಬರವಾಗಿ ವೈಭವವಾಗಿ ಬದುಕಿದ್ದೀನಿ ಅಂತಾಗ್ಲಿ ಯಾವತ್ತೂ ಅನ್ಕೊಂಡ್ಲಿಲ್ಲ. ತನ್ನ ಪ್ರಾಣನಾಥನಿಗೋಸ್ಕರ ಊರಿನ ದಾಟಿದ್ಲು, ಊರಿನ ಗಡಿನ ದಾಟಿದ್ಲು. ಕಾಲಿಗೆ ಮುಳ್ಳು ಚುಚ್ಚುತ್ತಾ ಇದ್ರು ಕೂಡ ಗಮನಿಸ್ದೆ ರಾಮನ್ ಜೊತೆನೇ ಹೋದ. ಅಷ್ಟೇ ಅಲ್ಲ, ಅವಳನ್ನ ಬಿಟ್ಟು ನಂಬ್ತಾರೆ. ಅಲ್ಲಿ ಜಾನ್ಕಿ ಅಕ್ಕ ನಂಬ್ತಾ ಇದಾರಲ್ವಾ? ಆ ನಂಬಿಕೆನ ನಾನ್ ಹಾಳು ಮಾಡ್ತೀನಲ್ಲ. ನಿಮ್ಮಿಬ್ರು ಪ್ರೀತಿನ ಕಾಪಾಡ್ಕೋಬೇಕು ಅಂದ್ರೆ ನೀವಿಬ್ರು ಮನಸ್ಸು ಬಿಚ್ಚಿ ಮಾತಾಡ್ಕೋಬೇಕು. ಒಂದು ಸುಳ್ಳನ್ನ ಹೇಳಿ ಆ ಸುಳ್ಳನ್ನ ಮುಚ್ಚಿಟ್ಕೊಳ್ಳೋಕೆ ಮತ್ತೆ ಮತ್ತೆ ಸುಳ್ಳು ಹೇಳೋದು ತಪ್ಪು. ನಿಮ್ ಪ್ರೀತಿನಲ್ಲಿ ಸತ್ಯ ಇದೆ ಅಂತ ಅಂದ ಮೇಲೆ ನಿಮ್ಮಿಬ್ರು ಮಾತಲ್ಲೂ ಯಾಕ್ರೂ ಸತ್ಯ ಇರಬಾರ್ದು? ನಿಜ ಹೇಳೋದಕ್ಕೆ ಧೈರ್ಯ ಸಾಕಾಗ್ಲಿಲ್ಲ ದೊಡ್ಡಮ್ಮ. ಪ್ರೇಮ ಅಂದ್ರೇನೆ ಧೈರ್ಯ ಅಲ್ವೇನಮ್ಮ? ತಪ್ಪಾಗೋಯ್ತು ಅತ್ತ, ಅದನ್ನ ಸರಿ ಮಾಡ್ಕೊಳ್ಳೋಂತ ಅವಕಾಶ ಕೊಡ್ಸಿ. ದೊಡ್ಡಮ್ಮ, ನೀವ್ ಹೇಳಿದ್ರೆ ಅಪ್ಪ ಒಪ್ಕೋತಾರೆ. ನಿನ್ ಮೇಲೆ, ನಿನ್ ಮಾತಿನ ಮೇಲೆ ಅಷ್ಟೊಂದು ಗೌರವ ಇದೆ. ನಮ್ಮಿಬ್ರನ್ನ ನಿನ್ ಕೈಯಾರೆ ನೀನೇ ಒಂದ್ ಮಾಡ್ಬೇಕು. ಕಾಲ್ ಹತ್ರ ಬಂದು ಕೈ ಹಿಡ್ಕೊಂಡ್ರೆ ಕೆಲ್ಸ ಆಗೋಗುತ್ತೆ ಅಂತ ಅನ್ಕೊಂಡಿದ್ದಾಳೆ. ಅಲ್ಲ, ಅವ್ರನ್ನ ನೋಡ್ತಿದ್ರೆ ಹಾಗೆ ಅನಿಸ್ತಿದೆ ಅತ್ಗೆ. ಅಸಾಧ್ಯನ ಸುಸಾಧ್ಯ ಮಾಡೋ ತರ ಇದಾರೆ. ಸಾಧ್ಯ ಆಗೋದು ಅಸಾಧ್ಯ ಆಗೋ ಹಾಗೆ ಮಾಡ್ತೀನಿ ನೋಡು. ಸೀನು, ಕೈ ಹಿಡ್ಕೊಂಡು ಲಾಭ ಇಲ್ಲ, ಕಾಲಕ್ ಬೀಳೋಣ ಬಾ. ಅತ್ತೆ, ದೊಡ್ಡಮ್ಮ, please ಅತ್ತೆ, ದೊಡ್ಡಮ್ಮ, ದಯವಿಟ್ಟು ನೀವೇ ನಮ್ಮನ್ನ ಕಾಪಾಡ್ಬೇಕು ಅತ್ತೆ. ದೊಡ್ಡಮ್ಮ, ನಾವಿಬ್ರನ್ನೂ ನಾವು ಬಿಡಲ್ಲ ಅತ್ತೆ. ದಯವಿಟ್ಟು ದೊಡ್ಡಮ್ಮ. ಇಲ್ಲಿ Please ದೊಡ್ಡಮ್ಮ. ನೀವು ಅಂದ್ರೆ ಮಾತ್ರ ಬಿಡದತ್ತೆ. ಹೌದು ಕಾಲ್ ದೊಡ್ಡಮ್ಮ, ಬಿಡ್ರು. ನನ್ನ ಒಪ್ಸೋ ಜವಾಬ್ದಾರಿ ನಿಮ್ದೆ. ಆದ್ಯಾ ಬಿಡು. Please ದೊಡ್ಡಮ್ಮ. ನನ್ನ ಬೀಳಿಸ್ಬಿಡ್ತೀರಾ ನೀವು? ಎಲ್ಲಿ ಕಾಲ್ Please ಬಿಡ್ರು. ದೊಡ್ಡಮ್ಮ. ಬಿಡ್ರು. Please ದೊಡ್ಡಮ್ಮ. ನಮ್ ಜೀವನ ನಿಮ್ ಕೈಯಲ್ಲಿದೆ ಅತ್ತೆ. ದೊಡ್ಡಮ್ಮ,
ನಮ್ಮಪ್ಪ ಸೀನು ಕಾಲನ ತೊಳಿಲಿಲ್ಲ. ಆ ಜವಾಬ್ದಾರಿನ ನೀವೇ ತಗೊಳ್ಳಿ ದೊಡ್ಡಮ್ಮ, ಪ್ಲೀಸ್ ದೊಡ್ಡಮ್ಮ. ಸೆಂಟಿಮೆಂಟ್ ಡೋಸು ಜಾಸ್ತಿ ಮಾಡಿದ್ರು ಅತ್ಗೆ. ಅದಕ್ಕೆ ಆಯಿಂಟ್ಮೆಂಟ್ ನನ್ನ ಹತ್ರ ಇದೆ ಬಿಡು. ಸರಿ ಏನೋ ಒಂದ್ ಮಾಡಿದ್ರಾಯ್ತು. ಮೊದ್ಲು ನನ್ ಕಾಲ್ ಬಿಡಿ. ಬಿಡ್ರೋ. ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಮಾಡ್ತೀರಾ, ನಮಗ್ ಗೊತ್ತು ಅತ್ತೆ. ನನಗಿನ್ಯಾವ ಟೆನ್ಷನ್ನೂ ಇಲ್ಲ. ಸರ್, ನಿಮ್ಗೂ ಕೂಡ ಸಾರಿ. ನೀವೂನು ರಾಜಿ ಜೊತೆ ಸೇರಿ ತುಂಬಾ ಕಷ್ಟಪಟ್ರಿ. ಪರವಾಗಿಲ್ಲ, ಅರ್ಥ ಆಗುತ್ತೆ. ಆ ಸಮಸ್ಯೆ ಎಲ್ಲ ಅರ್ಧ ಗಂಟೆ ಲೇಟಾಗಿ ಬಂದಿದ್ರೆ ಇದೆಲ್ಲ ಮುಗ್ದೋಗ್ತಿತ್ತಲ್ವಾ? ಅಮ್ಮನವ್ರ ಆಶೀರ್ವಾದ ಕೂಡ ಸಿಗ್ತಾ ಇತ್ತು. ಹೋಗ್ಲಿ ಬಿಡು, ಹಣೆಲಿ ಏನ್ ಬರ್ದಿರುತ್ತೋ ಅದೇ ನಡೆಯೋದು. ಬರೆಯೋದಲ್ಲ, ಇದನ್ನ ನಾನೇ ಸ್ಕೆಚ್ ಮಾಡಿರೋದು. ನೀನು ನನಗ್ ಜಲಕ್ ಕೊಡೋಣ ಅಂತ ನೋಡ್ದೆ, ಆದ್ರೆ ನಾನ್ ನಿನಗೆ ರಿಟರ್ನ್ ಜಲಕ್ ಕೊಟ್ಟೆ. ಹೇಗಿತ್ತು? ಕಡೆಗೂ ಪ್ಲೇಟ್ ಬದಲಾಯಿಸ್ಬಿಟ್ಲು. 5 ಡೇಸ್ವರೆಗೂ ವೇಟ್ ಮಾಡೋದು ಕಷ್ಟ. ಇವತ್ತೇ ಇವಳು ಕೊಬ್ಬನ ಇಳಿಸೋ ಹಾಗೆ ಸರಿಯಾಗಿ ಇವಳಿಗೆ ಬುದ್ಧಿ ಕಲಿಸ್ಬೇಕು. ಮಾಡ್ತೀನಿ.